ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ನಮಗೋಸ್ಕರ ತಂದಿರುವಂತ ಸಂದೇಶ ಏನು ಅಂದ್ರೆ, ನಿನ್ನ ಅದೃಷ್ಟಕ್ಕೆ ಒಂದು ಪರೀಕ್ಷೆ ಮಗು. ಈ ಕ್ಷಣ ಶನಿ ದೇವರನ್ನು ಮುಟ್ಟಿ ಕ್ಷಮೆ ಬೇಡುತ್ತಾ ಈ ಶ್ಲೋಕವನ್ನು ಜಪಿಸಮ್ಮ ಅಂತ ಸಾಯಿಯಪ್ಪ ನಮ್ಮೆಲ್ಲರಿಗೂ ಒಂದು ಪರೀಕ್ಷೆಯನ್ನ ಕೊಡ್ತಾ ಇದ್ದಾರೆ. ಈ ಶನಿ ದೇವರನ್ನು ಇವತ್ತಿನ ದಿನ, ಶನಿವಾರ ದಿನ, ಶನಿ ಮಹಾತ್ಮನ ಅನುಗ್ರಹ ಸಿಗಬೇಕು ಅಂದ್ರೆ ಪುಣ್ಯ ಇರಬೇಕು. ಯಾಕಂದ್ರೆ ಇವತ್ತು ಶನಿ ತ್ರಯೋದಶಿ. ಅದಕ್ಕೆ ಎಲ್ಲರೂ ಕೂಡ ಈ ಶ್ಲೋಕವನ್ನು ತಪ್ಪದೆ 11 ಬಾರಿ ಜಪಿಸಿ. ಇವತ್ತಿನ ದಿನ ಮಲಗೋ ಒಳಗೆ ಯಾರು ಈ ಶ್ಲೋಕವನ್ನು ಜಪಿಸುತ್ತಾರೋ, ಇನ್ ಕೇಸ್ ಈ ಶನಿ ತ್ರಯೋದಶಿ ದಿನ ಏನು ಪೂಜೆಗಳು ಮಾಡಿಲ್ಲ, ದೇವಸ್ಥಾನಕ್ಕೆ ಹೋಗಿಲ್ಲ, ಯಾವ ನಿಯಮಗಳು ಆಚರಿಸಿಲ್ಲ ಅನ್ನೋರು ತಪ್ಪದೆ ಈ ಶ್ಲೋಕವನ್ನು ಜಪಿಸಿದ್ರೆ ಖಂಡಿತ ನಿಮ್ಮ ಮನೆಯಲ್ಲಿ ಏನ್ ಕಷ್ಟ ಇದೆಯೋ, ಇನ್ ಕೇಸ್ ಶನಿ ತ್ರಯೋದಶಿ ದಿನ ಯಾರು ಈ ಶ್ಲೋಕವನ್ನು ಜಪಿಸುತ್ತಾರೋ ಅವರ ಮನಸ್ಸಿನಲ್ಲಿ ಏನ್ ಬೇಡಿಕೆ ಇರುತ್ತೋ ಖಂಡಿತ ನೆರವೇರುತ್ತೆ. ಆಮೇಲೆ ನಿಮ್ಮ ಮನೆಯಲ್ಲಿ ಕಷ್ಟಗಳು ಏನಕ್ಕೆ ಬರ್ತಾ ಇದೆಯೋ ಹೋಗ್ತಾ ಇದೆಯೋ ಯಾರಿಗೂ ಗೊತ್ತಿರಲ್ಲ. ಆದ್ರೂ ಕೂಡ ಆ ನೋವನ್ನು ಅನುಭವಿಸುತ್ತಾ ಭಗವಂತ ಮುಂದೆ ಬೇಡ್ಕೊಂತಾ ಇರ್ತಾರೆ, ಬೇಗ ಈ ಕಷ್ಟಗಳು ದೂರ ಆದ್ರೆ ಸಾಕು ಅಂತ. ಮತ್ತೆ ಅದಕ್ಕೆ ಕಾರಣ ಏನೇ ಇರಬಹುದು, ಈ ಶನಿ ತ್ರಯೋದಶಿ ದಿನ ಆ ಶನಿ ಭಗವಾನ್ ಅನುಗ್ರಹ ಸಿಕ್ಕಿದ್ರೆ ನಿಮ್ಮ ಜೀವನದಲ್ಲಿ ಯಾವ್ದಾದ್ರೂ ದುಷ್ಟಶಕ್ತಿಗಳು, ನರದೃಷ್ಟಿ, ಶನಿ ದೋಷಗಳು ಏನಾದ್ರೂ ಇದ್ರೆ ಖಂಡಿತ ಆ ಭಗವಂತನ ಅನುಗ್ರಹ ಸಿಕ್ಕಿ ದೂರ ಆಗಿ ನೀವು ಸಂತೋಷವಾಗಿ ಇರ್ತೀರಾ. ಮತ್ತೆ ಯಾಕೆ ಇದನ್ನ ಪ್ರಯತ್ನ ಮಾಡಬಾರದು? ಪ್ರಯತ್ನಿಸಿದ್ರೆ ತಪ್ಪೇನಿಲ್ಲ. ಯಾಕಂದ್ರೆ ಸಮಯ ಅಷ್ಟೊಂದು ತಗೊಳಲ್ಲ. ಒಂದ್ 5 ನಿಮಿಷ ಕುತ್ಕೊಂಡು ಮನಸ್ಫೂರ್ತಿಯಾಗಿ ನಂಬಿಕೆಯಿಂದ ಪ್ರಯತ್ನ ಮಾಡಿದ್ರೆ ಏನೋ ನಮ್ಗೇನ್ ಗೊತ್ತು, ಈ ಕ್ಷಣ ನಮ್ಮ ಜೀವನ ಬದಲಾವಣೆ ಆಗಬಹುದು, ಅದೃಷ್ಟ ಕಾಲ ಬರಬಹುದು. ನಂಬಿಕೆ ಇರಬೇಕು, ದೇವರ ಮೇಲೆ ವಿಶ್ವಾಸ ಇರಬೇಕು, ಭಕ್ತಿ ಇರಬೇಕು ಅಷ್ಟೇ. ಮತ್ತೆ ಇವತ್ತು ನಮಗೋಸ್ಕರ ತಂದಿರುವಂತ ಮಾತು ಸಾಯಿಯಪ್ಪ ಈ ಸಂದೇಶವನ್ನು ಪೂರ್ತಿಯಾಗಿ ಕೇಳಿ. ಯಾಕಂದ್ರೆ ನಾವು ಕಷ್ಟಗಳು ಅನುಭವಿಸ್ತಾ ಇರ್ತೀವಿ, ಆದ್ರೆ ಆ ಕಷ್ಟಗಳು ಏನಕ್ಕೆ ಅನುಭವಿಸ್ತಾ ಇದ್ದೀವಿ ಅನ್ನೋದಕ್ಕೆ ದಾರಿನೇ ಸಿಗಲ್ಲ. ನಾವು ಎಷ್ಟು ಪ್ರಯತ್ನ ಮಾಡಿದ್ರೂ ಕೆಲವೊಂದು ಸಮಯದಲ್ಲಿ ಆ ಭಗವಂತನೇ ಸ್ವತಃ ಬಂದು ನಮ್ಮ ಫ್ರೆಂಡ್ಸ್ ರೂಪದಲ್ಲಿ ಅಥವಾ ಇನ್ನೊಬ್ಬರ ಯಾರಾದ್ರೂ ಭಿಕ್ಷುಕರು ನಮ್ಮ ಮನೆಯ ಮುಂದಕ್ಕೆ ಬಂದು ಭಿಕ್ಷೆ ಬೇಡ್ಕೋವಾಗ ನಮ್ಮ ಕಷ್ಟಗಳು ನೋಡಿ ನಮಗೆ ಪರಿಹಾರ ಕೊಟ್ಟೋವಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ನಾವು ಸಹಾಯ ಮಾಡುತ್ತೀವಿ, ಆದರೆ ಸಹಾಯಕ್ಕೆ ತಕ್ಕಂಗೆ ಅವ್ರ ಬಾಯಿಂದ ಒಳ್ಳೆಯ ಮಾತುಗಳು ಬಂದ್ರೆ ನಮಗೆ ಎಷ್ಟು ಖುಷಿ ಆಗುತ್ತೆ. ಅಂದ್ರೆ ಈಗ ನಮ್ಮ ಜೀವನ ಸಂತೋಷವಾಗಿ ಇರಬಹುದು, ಬರೋ ಕಾಲದಲ್ಲಿ ನಾವು ಕೂಡ ಸಂತೋಷವಾಗಿ ಇರ್ತೀವಿ. ಈ ಕಷ್ಟಗಳು ಶಾಶ್ವತವೇನಿಲ್ಲ, ತಾತ್ಕಾಲಿಕವಾಗಿ ಇದನ್ನ ನಾನು ಅನುಭವಿಸುತ್ತಾ ಇದ್ದೀನಿ ಅನ್ನೋ ಪಾಸಿಟಿವ್ ಮೈಂಡ್ ನಾವಿಟ್ಕೊಂಡ್ರೆ ಖಂಡಿತ ನಾವು ಕೂಡ ಆರಾಮಾಗಿ ಇರ್ತೀವಿ. ಮಗು, ಅಧರ್ಮದ ದಾರಿಯಲ್ಲಿ ಶತ್ರುಗಳು ಗೆಲ್ಲಬಹುದು, ಆದರೆ ಕರ್ಮ ಎದುರಾದಾಗ ಮಾತ್ರ ಆ ಧರ್ಮ ಅವನನ್ನು ಸುಡುತ್ತಾ ಹೋಗುತ್ತೆ. ಅವನ ನಿರ್ನಾಮ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕೆ ಯಾವಾಗ್ಲೂ ಧರ್ಮ ಆಚರಿಸಬೇಕು, ಒಳ್ಳೆಯ ಕೆಲಸಗಳು ಮಾಡಬೇಕು, ಸಂತೋಷವಾಗಿ ಇರಬೇಕು. ಅಂದ್ರೆ ಇನ್ನೊಬ್ಬರಲ್ಲಿ ಸಂತೋಷವನ್ನು ನೀನು ಕೂಡ ನಗು ನಗುತ್ತಾ ನೋಡುತ್ತಾ ಅವ್ರನ್ನ ಖುಷಿ ಪಡಿಸ್ಬೇಕು. ನೀನು ಎಷ್ಟೇ ಕಷ್ಟ ಅನುಭವಿಸಿದ್ರು ಕೂಡ ಇನ್ನೊಬ್ಬರಿಗೆ ನಿನ್ನ ಕಷ್ಟ ಬಗ್ಗೆ ಹೇಳ್ಕೊಳ್ಳೋದು ಒಳ್ಳೆಯದಲ್ಲ. ನಿನಗೆ ನಿನ್ನ ಸಾಯಿ ಇದ್ದಾರೆ, ನಿನ್ನ ಗುರು ಇದ್ದಾರೆ, ನಿನ್ನ ಆರಾಧನೆ ದೈವ ಯಾರಿದಾರೋ ಅವರ ಮುಂದೆ ಹೇಳ್ಕೊ. ಭಗವಂತ ಎಲ್ಲ ನೋಡ್ತಾ ಇರ್ತಾರೆ. ನೀನು ಮಾಡೋ ಕೆಲಸಗಳು, ನೀನು ಯಾವ ರೀತಿ ನಿನ್ನ ಜೀವನ ಶೈಲಿನ ನಡೆಸ್ಕೊಂತಾ ಇದೀಯ, ಇನ್ನೊಬ್ಬರ ಜೊತೆ ಹೇಗೆ ಹೊಂದ್ಕೊಂತಾ ಇದೀಯ, ಇದೆಲ್ಲ ಕೂಡ ನಿನ್ನ ಸಾಯಿ ನೋಡುತ್ತಾ ಇದ್ದಾರೆ. ಮಗು, ನೀನು ತಪ್ಪು ದಾರಿಯಲ್ಲಿ ಎಷ್ಟೇ ದೂರ ಹೋಗುದ್ರೂ ಆದರೆ ನೀನು ಈಗಲೂ ತಿರುಗಿ ಸರಿದಾರಿಗೆ ಮರಳಬಹುದು. ಅದು ನಿನ್ನ ಸಾಯಿ ನಿನಗೆ ತೋರಿಸುತ್ತಾರೆ. ಮೊದಲು ಒಳ್ಳೆಯ ಮಾರ್ಗಕ್ಕೆ ಮರಳಬೇಕು. ಮಗು, ಈ ಜೀವನ ಶಾಶ್ವತವಲ್ಲ. ಈ ಜೀವನದಲ್ಲಿ ಏನೇ ಕಷ್ಟ ಬಂದ್ರು ಸಂತೋಷ ಬಂದ್ರು ಅತಿಯಾಗಿ ಏನು ಮಾಡಕ್ಕೆ ಹೋಗ್ಬಾರ್ದು. ಅತಿಯಾಗಿ ಹೇಳ್ಕೊಳ್ಳೋದು, ಅತಿಯಾಗಿ ತೋರಿಸ್ಕೊಳ್ಳೋದು, ಅತಿಯಾಗಿ ನಿನ್ನ ಕಷ್ಟಗಳ ಬಗ್ಗೆ ಹೇಳ್ಕೊಳ್ಳೋದು ಇದೆಲ್ಲ ಕೂಡ ವಾಸಿಯಲ್ಲ. ಜೀವನ ಪ್ರತಿಯೊಬ್ಬರಿಗೂ ಪಾಠ ಕಲಿಸುತ್ತೆ.
ಆದರೆ ಆ ಪಾಠಗಳು ನಿನ್ನ ಜೀವನಕ್ಕೆ ಪರೀಕ್ಷೆ ಆಗಬಾರದು. ಅನುಭವಿಸಿ ಸಂತೋಷವಾಗಿ ಏನೇ ಕೊಟ್ರೂ ಅದನ್ನ ಸ್ವೀಕರಿಸಿ. ಭಗವಂತ ಈ ಸಮಯಕ್ಕೆ ನನ್ನ ಜೊತೆ ಇದ್ದಾರೆ ಅನ್ನೋದು ಮರೆಯಬೇಡಿ. ಅಪಾಯಗಳು ಎದುರಾಗದಿರಲಿ ಎಂದು ಪ್ರಾರ್ಥಿಸೋದಕ್ಕಿಂತ ಎಂಥ ಅಪಾಯವನ್ನಾದರೂ ಎದುರಿಸುವ ತಾಕತ್ತು ಬರಲಿ ಎಂದು ಪ್ರಾರ್ಥಿಸೋದು ಉತ್ತಮ ಅಲ್ವಾ? ಮಗು, ಭಗವಂತನ ಮೇಲೆ ಪೂರ್ತಿ ಭಕ್ತಿ ಇದ್ರೆ ಖಂಡಿತ ನಿನಗೆ ಆ ಭಗವಂತ ಶಕ್ತಿ ಕೊಡ್ತಾರೆ. ಎಂಥದೇ ಕಷ್ಟ ಬರ್ಲಿ ಅದಕ್ಕೆ ತಾಳ್ಮೆದಿಂದ ಅನುಭವಿಸೋ ಶಕ್ತಿ ಭಗವಂತ ಕೊಟ್ಟೇ ಕೊಡ್ತಾರೆ. ಇವತ್ತು ಈ ಶನಿ ತ್ರಯೋದಶಿ ದಿನ ನೀನು ಈ ಶ್ಲೋಕವನ್ನು ಹೇಳ್ಕೊಂತ ಮಲಗಿ, ನನಗೆ ಎಲ್ಲಾ ಕೂಡ ಒಳ್ಳೆಯದಾಗುತ್ತೆ ಅಂತ ನಂಬಿ ಬರೋ ಕಾಲ ಕೂಡ ಸಂತೋಷವಾಗಿ ಇರುತ್ತೀನಿ ಅನ್ನೋ ಪೂರ್ತಿ ವಿಶ್ವಾಸ ನಿನಗೆ ಇರಬೇಕು. ನಾನು ಏನಾದ್ರೂ ಒಂದು ಕೆಲಸ ಶುರು ಮಾಡೋವಾಗ ಭಗವಂತನ ಅನುಗ್ರಹ ನನಗೆ ಪೂರ್ತಿ ಇದೆ ಅನ್ನೋದು ನೀನು ನಂಬಬೇಕು. ಆಮೇಲೆ ಭಗವಂತನ ಮೇಲೆ ಬಿಡಬೇಕು. ಆ ಭಗವಂತ ಎಲ್ಲ ನೋಡ್ಕೊಂತಾ ಇರ್ತಾರೆ. ನೀನು ಮಾಡೋ ಕೆಲಸಗಳು ನೋಡುತ್ತಾ ಇರ್ತಾರೆ. ಅದು ನಿನಗೆ ಒಳ್ಳೆಯದಾ ಅಥವಾ ಕೆಟ್ಟದ್ದು ಮಾಡುತ್ತಾ, ನೀನು ಮಾಡೋ ಕೆಲಸದಲ್ಲಿ ನೀನು ಯಾವ ಸ್ಥಾಯಿಗೆ ಹೋಗ್ಬೇಕು ಅನ್ನೋದು ಭಗವಂತ ನಿರ್ಧಾರಣೆ ಮಾಡಿರ್ತಾರೆ. ಅದರ ಬಗ್ಗೆ ತುಂಬಾ ಜಾಸ್ತಿ ಯೋಚನೆ ಮಾಡಬಾರದು. ನೀನು ಧರ್ಮವಾಗಿ ನಿನ್ನ ಕೆಲಸಗಳು ಆಚರಿಸುತ್ತಾ ಹೋಗಿ ಅಂತ ಸಾಯಿಯಪ್ಪ ಈ ಸಂದೇಶವನ್ನು ಹೇಳಿದ್ದಾರೆ. ಮೊದಲು ಎಲ್ಲರೂ ಕೂಡ ಈ ಶ್ಲೋಕವನ್ನು ನೋಟ್ ಮಾಡಿಕೊಂಡು ಮಲಗುವ ಮುನ್ನ ಇದನ್ನ ಜಪಿಸುತ್ತಾ ಮಲಗಿ. ಆ ಭಗವಂತನ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತ ನಾನು ಬೇಡ್ಕೊಂತೀನಿ. ಈಗ ಮಂತ್ರವನ್ನು ಹೇಳುತ್ತೀನಿ, ಎಲ್ಲರೂ ನೋಟ್ ಮಾಡ್ಕೊಳ್ಳಿ. ತುಂಬಾ ಚಿಕ್ಕ ಮಂತ್ರ ಇದು. ಎಲ್ಲರೂ ಕೂಡ ಚಿಕ್ಕ ಮಕ್ಕಳು ಕೂಡ ಹೇಳ್ಕೋಬಹುದು. ಇದು ಎಷ್ಟು ಪವರ್ಫುಲ್ ಅಂದ್ರೆ, ನಿಮ್ಗಿರೋ ಅಂತ ಕಷ್ಟಗಳು ದೂರ ಆಗಬೇಕು ಅಂದ್ರೆ ಅಥವಾ ನಿಮ್ಮ ಶನಿ ದೋಷಗಳೇನಾದ್ರೂ ಇದ್ರೂ ಕೂಡ ದೂರ ಆಗುತ್ತೆ. ಈ ಶನಿ ತ್ರಯೋದಶಿ ದಿನ ತಪ್ಪದೆ ಆಚರಿಸಬೇಕು. 108 ಬಾರಿ ಆಚರಿಸಿದ್ರೆ ಇನ್ನೂ ಒಳ್ಳೆಯದು. ತಪ್ಪದೆ ಎಲ್ಲರೂ ಜಪಿಸಿ. ಓಂ ಶಂ ಶನೈಶ್ಚರಾಯ ನಮಃ. ಓಂ ಶಂ ಶನೈಶ್ಚರಾಯ ನಮಃ. ತುಂಬಾ ಚಿಕ್ಕ ಶ್ಲೋಕ. ಎಲ್ಲರೂ ಕೂಡ ನೋಟ್ ಮಾಡಿಕೊಂಡು ದಯವಿಟ್ಟು 108 ಬಾರಿ ಜಪಿಸಿ ಅಥವಾ 11 ಬಾರಿ ಜಪಿಸಬಹುದು. ಅದು ನಿಮ್ಮ ಕೈಯಲ್ಲಿದೆ. ಎಲ್ಲ ಕೂಡ ಒಳ್ಳೆಯದಾಗಬೇಕು ಅಂತ ನಾನು ಈ ವಿಡಿಯೋನ ನಿಮ್ಮ ಮೂಲಕ ತಂದಿದ್ದೀನಿ. ಪ್ರತಿಯೊಬ್ಬರು ಈ ವಿಡಿಯೋನ ನಮ್ಮ ಸಾಯಿ ಫ್ಯಾಮಿಲೀಸ್ಗೆಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.